ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯಾದ್ಯಂತ ಸ್ಪಂದನೆ ಸಿಗ್ತಾ ಇದೆ. ಯಾರ್ಯಾರು ಸಾಕಷ್ಟು ಜನ ಹೊಸ ಪುಸ್ತಕಗಳನ್ನು ತೆಗೆದುಕೊಂಡು ಓದ್ತಾ ಇದ್ದಾರೆ, ಮತ್ತೆ ತಮ್ಮಲ್ಲಿರುವ ಪುಸ್ತಕಗಳನ್ನ ಪರಿಚಯಿಸ್ತಾ ಇದ್ದಾರೆ, ಮತ್ತೆ ಬಹಳ ಅಭಿಮಾನದಿಂದ ಎಲ್ಲರೂ ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದಾರೆ. ಸರ್, ಖಂಡಿತ ದಯಮಾಡಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಒಂದೇ, ಮೊಬೈಲ್ ಬಳಕೆ ಪೂರ್ಣವಾಗಿ ನಿಲ್ಲಿಸೋದು ಕಷ್ಟ ಸಾಧ್ಯ. ಆದ್ರೆ ಒಂದು ವಿಷಯನ ಮಾಡಬಹುದು, ಮೊಬೈಲ್ ಬಳಕೆಯ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಕನಿಷ್ಠ ವಾರದಲ್ಲಿ ಒಂದು ದಿವಸನಾದ್ರೂ, ಶನಿವಾರ ಆಗ್ಬೋದು, ಭಾನುವಾರ ಆಗ್ಬೋದು, ನಿಮ್ಗೆ ಯಾವಾಗ ಸಿಗ್ತದೋ ಆಗ ಕನಿಷ್ಠ 1 ಗಂಟೆ ಮೊಬೈಲ್ ಬಳಸೋದನ್ನ ಕಡಿಮೆ ಮಾಡಿ. ಫ್ಲೈಟ್ ಮೋಡ್ ಗಿಟ್ಟಿ 1 ಅವರ್ ಪುಸ್ತಕ ಓದಿ, ಅದು ತುಂಬಾ ಅನುಕೂಲ ಆಗುತ್ತೆ. ನೋಡಿ, ಎಷ್ಟೋ ಕಡೆ ಮಕ್ಕಳು ಪುಸ್ತಕವನ್ನ ಓದೋದ್ರೇ ಕಡಿಮೆ ಮಾಡಿದೆ. ಎಷ್ಟೋ ಕಡೆ ಮೊಬೈಲೇ ಜಗತ್ತಾಗಿದೆ. ಎಷ್ಟೋ ಜನ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಸುಮ್ಮನಿರ್ಸಕ್ಕೆ, ಊಟ ಮಾಡ್ಸಕ್ಕೆ, ಅಥವಾ ತಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಮೊಬೈಲ್ ಕೊಟ್ಬಿಟ್ಟು ಹೋದ್ರೆ ಸಾಕು ಸೂತ್ರ ಅನ್ನೋ ಮಟ್ಟಿಗೆ ಬಂದಿದೆ. ಆದ್ರೆ ಮೊಬೈಲ್ ಕೊಡೋದು ಎಷ್ಟು ಸರಳವಾಗಿದೆಯೋ ಅಷ್ಟೇ ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬೀರ್ತಾ ಇದೆ. ಎಷ್ಟೋ ಜನ ಮಕ್ಕಳಲ್ಲಿ ಖಿನ್ನತೆ ಬರ್ತಾ ಇದೆ. ಎಷ್ಟೋ ಜನ ಮಕ್ಕಳು ಓದುವ ಹವ್ಯಾಸವನ್ನ ಕಳ್ಕೊಂತಾ ಇದ್ದಾರೆ. ಎಷ್ಟೋ ಜನ ದೊಡ್ಡವರು ಕೂಡ ಮೊಬೈಲ್ಗೆ ದಾಸರಾಗಿ ತಮ್ಮ ಮಕ್ಕಳ ಜೊತೆನೆ ಮಾತಾಡೋದನ್ನ ಮರ್ತು ಬಿಟ್ಟಿದ್ದಾರೆ, ತಮ್ಮ ಬಂಧುಗಳ ಜೊತೆ ಮಾತಾಡೋದನ್ನ ಮರ್ತು ಬಿಟ್ಟಿದ್ದಾರೆ, ಗೆಳೆಯರ ಜೊತೆ ಮಾತಾಡೋದನ್ನ ಮರ್ತಿದ್ದಾರೆ, ಸುತ್ತಾಡುವ ಹವ್ಯಾಸಗಳನ್ನ ಕಡಿಮೆ ಮಾಡ್ಕೊಂತ ಇದ್ದಾರೆ. ಮೊಬೈಲ್ ಅಷ್ಟು ಮಾಯಾಶಕ್ತಿಯಾಗಿ ಕೇಂದ್ರೀಕರಿಸ್ತಾ ಇದೆ. ದಯಮಾಡಿ ನಾನು ನಿಮ್ಮೆಲ್ಲರನ್ನು ರಿಕ್ವೆಸ್ಟ್ ಮಾಡೋದು ಒಂದೇ, ಮೊಬೈಲ್ ಅನ್ನ ಬಳಕೆಯನ್ನ ಕಮ್ಮಿ ಮಾಡಿ, ಪುಸ್ತಕವನ್ನು ಹಿಡಿದು ಓದಿ, ಅದು ನಿಮ್ಗೆ ಅನುಕೂಲ ಆಗುತ್ತೆ. ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ನಾನು ಅನಂತ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.